ಶಕುನಿ, ನಿನ್ನ ವಂಶವನ್ನೇ ನಿರ್ವಂಶ ಮಾಡಿದ ಆ ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? 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 ಅಡಗಲಿ ನಿಮ್ಮ ಸೊಂಬು. ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕಾರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನ ಗೈಯುವ ಪ್ರಚಂಡ ಮಾರುತದ ತಾಂಡವ, ಅಖಂಡ ಭರದ ಖಂಡಕ ಕುಹಕ ಕುಕ್ಷಿ ಕಡೆಯ ಮತ್ಸರ್ಯದ ಮಹಾ ನಿಪುಣ ಈ ಶೋಭಾ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲೋದು. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣನಾದ ದುರ್ಛಾಂದ, ದುರ್ಮಾರ್ಗ, ದುರಕ್ರೂರವನೇ ಕೇಳು. ಅಂದು ನಿರಪರಾಧಿಗಳು ಆದಂತಹ ನನ್ನನ್ನು, ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನೆಯ ಪಾತಾಳದ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಅಘೋರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವುದು, ಎನ್ನ ಎದೆಯೇ ತಳಮಳಿಸುತ್ತಿರುವುದು, ಎನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ನೀನು ಎನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೇ ಹಳುಳೆ ನೀರನ್ನು ಕೊಡುತ್ತಿದ್ದೆ, ಒಂದೇ ಒಂದು ಹಳುಳಲು ನೀರನ್ನು ಕೊಡುತ್ತಿದ್ದೆ. ಆ ಒಂದು ಕೂಳು ನಮ್ಮ ಸಹೋದರರ ಅನ್ನದ ಚೀಲವನ್ನು ತುಂಬಲಾಗದೆ ತಾವೆಲ್ಲರೂ ಒಟ್ಟಿಗೆ ಸೇರಿ ನನ್ನೊಬ್ಬನಿಗೆ ಉಡಿಬಡಿಸಿ ತಾವೆಲ್ಲರೂ ಉಚ್ಛ್ವಾಸದಿಂದ ಒಬ್ಬೊಬ್ಬರಾಗಿಯೇ ನನ್ನ ಕಣ್ಣೆದುರಲ್ಲಿ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟರು. ಸುಯೋಧನ, ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟರು. ಆ ದಾರುಣ್ಯ ದೃಶ್ಯವು ನನ್ನೀ ದುಡಿ ಬಡಳದಿಂದ ಅಚ್ಚಳೆದೆ ಉಳಿದು ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿ ಹೋಗಿರುವ ಈ ಎನ್ನ ದೇಹವನ್ನು ಅಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು ಎಂಬ ಮತ್ಸರ್ಯದ ನುಡಿಗಳ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳನ್ನು ಎನ್ನಲ್ಲಿರಿಸಲು ಅಸಾಧ್ಯ. ನನ್ನನ್ನು ಸಾಮಾನ್ಯನೂ ಒಂದು ಅರಿತೆಯ ವಿವೇಕಿ, ಎಲ್ಲ ಕೂಡನ ಮಗನ ಕೊನ್ನಿ ದುರ್ಯೋಧನ, ಇವುಗಳನ್ನು ತಾಳಗಳು ಒಂದು ಅರಿತೆಯ, ಇವು ತಾಳಗಳಲ್ಲೋ ಬೆಪ್ಪೆ. ದಾಳಗಳಲ್ಲವೋ ಮರುಳೆ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಏ ಪಾಪಿ ದುರ್ಯೋಧನ, ಜನ್ಮದಾತನನ್ನು ಒಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು.
ಮೂಳೆಗಳು ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಎನ್ನ ತಂದೆ ತಮ್ಮಂದಿರಗೋಳು ಏ ಪಾಪಿ, ಮುಂದೆ ನಿನ್ನ ಕುರುಕುಲವೇ ಹಾಳು. ಎನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುಕುಲವೇ ಹಾಳು. ಕಾಳ ಸರ್ಪವನ್ನು ತುಳಿದೆಬ್ಬಿಸಿದ ಧೂಳ ಕೌರವನ ಕೇಳು. ನಾಳೆ ನಡೆಯಲಿ ಘೋರ ಕಾಳಗದಿ ಕೌರವಯನಗಳ ಸಾಲು ಸಾಲು. ನಾಳೆ ನಡೆಯಲಿ ಘೋರ ಕಾಳಗದಿ ಕೌರವಯನಗಳ ಸಾಲು ಸಾಲು. ಚಪ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಕೌರವಕ್ಕೆ, ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧುರುಳನ ಕೇಳಿ. ಕಥಾ ಯುದ್ಧವನ್ನು ಏರ್ಪಡಿಸಿ ಭೀಮನ ವೃತ್ತಿಯ ಮಾರ್ಪಡಿಸಿ ಕೌರವ ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಳೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಳೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನು ಒಳಗೊಂಡ ಎನ್ನನು ಜರದ ಮೂಳೆಗಳು. ಜನ್ಮದಾತನನ್ನು ಒಳಗೊಂಡ ಎನ್ನನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ಮೂಳೆಗಳು ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ದಾಳಗಳಲ್ಲವೋ. ದುಷ್ಟ ಬುದ್ಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ಕೌರವನ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರು ಒಳಗೊಂಡು ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುತ್ತಾ ರತ್ನ ಖಚಿತವಾದ ಸಿಂಹಾಸನವನ್ನು ಏರಿ ರಾಜಾಧಿರಾಜ ರಾಜಮಾರ್ತಾಂಡ ರಾಜ ಬಹುಪರ ಬಹುಪರ ಬಹುಪರ. ಆದರೆ ನನ್ನಿ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಸುಯೋಧನ. ಗಾಳಿ ಗೋಪುರವಾಯಿತು. ಅಂತೆಯೇ ನಿನ್ನೊಡನೆ ಸೇರಿ ಭವಿಷ್ಯವು ಆಲಸ್ಯವಾಗಿರುವುದು. ಅಂತೆಯೇ ನಿನ್ನೊಡನೆ ಸೇರಿ ಭವಿಷ್ಯವು ಆಲಸ್ಯವಾಗಿರುವುದು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಗೈಯಬೇಕು ಎಂಬ ಹಿರಿಯರ ನಾನುಡಿಯಂತೆ ಹೊಡಿಗಡಿಗೂ ಹಠ ಕಟ್ಟಿ ಹಠದಾರಿಯನ್ನೇ ಇಡಿಸುವೆನು. ಇನ್ನು ಮುಂದೆ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಳಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ಆರ್ಭಟಿಸಿ ಬರುತ್ತಿರುವ ಕುಟುಂಬ ಸಿಳ್ಳುಗಳನ್ನು ದಾರೆಗೆ ಉರುಳುವಂತೆ ಮಾಡಿ ನಿನ್ನ ಸಾಮ್ರಾಜ್ಯವೇ ಕೊಚ್ಚಿ ಹೋಗಲಿ. ನಿನ್ನ 99 ಮಂದಿ ಸಹೋದರನ್ನು ಒಳಗೊಂಡು ನಿನ್ನನ್ನು ನಾಶಪಡಿಸಿದ ಹೊರತು ಅದೆಲ್ಲಿರುವುದು ವಿಶ್ರಾಂತಿ. ಅಣ್ಣ
ಅಣ್ಣ ಅಣ್ಣ ಅಣ್ಣ ಅಣ್ಣ ಅಣ್ಣ ಹಳಬೇಡಿ ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಾನು ಉಳಿದಿಹೆನು ನಾನು ನಿಮ್ಮ ಹಿತಕ್ಕಾಗಿ. ಸಹೋದರರೇ ಸಹೋದರರೇ, ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಹಳಬೇಡಿ, ಸೋದರರೇ ಹಳಬೇಡಿ. ಸಮಯವ ಸಾಧಿಸಿ ಭ್ರಷ್ಟ ದುರ್ಯೋಧನನ ಸೋದರರೇ ಸೋದರರೇ, ಸಮಯವ ಸಾಧಿಸಿ ಭ್ರಷ್ಟ ದುರ್ಯೋಧನನ ಸಮಯವ ಸಾಧಿಸಿ ಭ್ರಷ್ಟ ದುರ್ಯೋಧನನ ಸೋದರ ಸಹಿತ ಹತ ಮಾಡುವೆನು. ಸೋದರ ಸಹಿತ ಹತ ಮಾಡುವೆನು. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಹಳಬೇಡಿ ಹಳಬೇಡಿ, ಸೋದರರೇ ಹಳಬೇಡಿ, ಸೋದರರೇ ಹಳಬೇಡಿ. ದಗದಗಿಸುವುದೆನ್ನ ದೇಹಾಂತಿಯ ಜ್ವಾಲೆ, ದಗದಗಿಸುವುದೆನ್ನ ದೇಹಾಂತಿಯ ಜ್ವಾಲೆ, ಕುರುಕುಲದ ರಸರ ಉಚ್ಚರಿಸದೆ ಬಿಡೆನು. ಕುರುಕುಲದ ರಸರ ಸುಟ್ಟರಿಸದೆ ಬಿಡೆನು. ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೆನು ನಾನು ನಿಮಗಾಗಿ ನಿಮ್ಮ ಹಿತಕ್ಕಾಗಿ. ಸೋದರರೇ ಹಳಬೇಡಿ ಹಳಬೇಡಿ, ಸೋದರರೇ ಹಳಬೇಡಿ. ಕೆರಳಿಸಿ ಪಾಂಡವರ ಕೌರವ ಯೋಧರ ಸೋದರರೇ ಸೋದರರೇ, ಕೆರಳಿಸಿ ಪಾಂಡವರ ಸೋದರ ಸೋದರ, ಕೆರಳಿಸಿ ಪಾಂಡವರ ಸೋದರ, ಗುರುಕುಲದ ರಸರ ರಣಗಳ ಬರವನು ರಣದಿ ಚೆಲ್ಲಿಸುವೆನು.
ರಣಗಳ ಬರವನ್ನು ರಣದಿ ಚೆಲ್ಲಿಸುವೆನು. ಅಳ್ಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿಹೇನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ. ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಈ ನಿನ್ನ ಸೋದರನು ಶಕುನಿ ಇನ್ನೂ ಬದುಕಿರುವನು. ಅಳಬೇಡಿ, ಅಳಬೇಡಿ ಸಹೋದರರೇ. ಗಾಂಧಾರಿ, ಗಾಂಧಾರ ಕುಲದ ಸರ್ವನಾಶಿನಿ, ಎಂತಹ ಮಗನಿಗೆ ಜನ್ಮವಿಟ್ಟೆಯಮ್ಮ, ಎಂತಹ ಮಗನಿಗೆ ಜನ್ಮವಿಟ್ಟೆಯಮ್ಮ ನೀನು. ನೀನು ಮೊದಲೇ ಇಂಥ ಮಗನಿಗೆ ಜನ್ಮ ನೀಡುವುದು ತಿಳಿದಿದ್ದರೆ ನಿನ್ನ ಹೊಟ್ಟೆಯನ್ನು ಬಗೆದು ಆ ದುಷ್ಟ ಪಿಂಡವನ್ನು ದರದರನೆ ಎಳ ತಂದು ಚಿತ್ರ ಚಿತ್ರವಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿ ಬಿಡುತ್ತಿದ್ದನಲ್ಲಮ್ಮ. ನಿನ್ನ ಪತಿಯನ್ನು ಅನುಸರಿಸುವ ಸಲುವಾಗಿ, ನಿನ್ನ ಪತಿಯನ್ನು ಅನುಸರಿಸುವ ಸಲುವಾಗಿ ಕಣ್ಣಿದ್ದು ನೀನು, ಕಣ್ಣಿದ್ದು ನೀನು ಕುರುಡಿ ಆದೆಯಲ್ಲಮ್ಮ. ಕಣ್ಣಿದ್ದು ನೀನು ಕುರುಡಿ ಆದೆ ಅಲ್ಲಮ್ಮ. ಒಂದೇ ಒಂದು ಬಾರಿ ನೀನು ಕಟ್ಟಿರುವ, ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆರೆದು ನೋಡಿದ್ದರೆ ಆಗ ತಿಳಿಯುತ್ತಿತ್ತು ನಿನ್ನ ಈ ಗಾಂಧಾರ ವಂಶವು ಏನಾಯಿತು ಎಂದು, ಗಾಂಧಾರ ವಂಶವು ಏನಾಯಿತು ಎಂದು. ದುರ್ಯೋಧನನ ವಂಶವನ್ನು ನಿರ್ಮೂಲನೆಗೈದು ನರಕದಲ್ಲಿರುವ ನನ್ನ ಸೋದರಿಗೆ ನರಕದಲ್ಲಿರುವ ನನ್ನ ಸೋದರರಿಗೆ ನಿರಾಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರ. ತಾಯಿಯ ಕಣ್ಣೀರನ್ನು ತೊಯ್ದು ಗುರು ಹಿರಿಯರ ರಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ಕಣ್ಣಿಟ್ಟು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ನರಕದ ಮಾರ್ಗ ನಿನಗೆ ಓ ಕುರು ಸಾರ್ವಭೌಮ ಸುಯೋಧನ, ನಿನ್ನಯ ವೈರಿಗಳಾದ ಪಾಂಡವರು ಅನ್ನುವಷ್ಟರೊಳಗ ನಿನ್ನಯ ಹಾರ್ಭಟ ಹಸಿದ ಒಬ್ಬುಲಿಯ ಹಾಗೆ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯತ್ರದ ಕೃತಹರ್ಮಾದಿಗಳು ಸೈನ ಸಮೇತರಾಗಿ ಆಗಮಿಸುತ್ತಿರುವರು ಎಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಇನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಗ್ರಜ, ಆದರಿಸುವವರ ಮೊದಲಾಧಿಕರಿಸಿ, ಆದರಿಸುವವರ ಮೊದಲಾಧಿಕರಿಸಿ, ಆದರಿಸುವವರ ಮೊದಲಾಧಿಕರಿಸಿ, ಸಾಧುವೇಷಧಾರಿ ವಿದುರನಾಮನು ಪರ್ಯ ಅಣ್ಣ ಹೋಗರ, ಸಾಧುವೇಷಧಾರಿ
ಬಳಿಬೋದ ಪರಿಯ ಬಲ್ಲೆಯ ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನು ಬಲ್ಲೆಯ ಅಣ್ಣ ಸಹೋದರ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ಅಲ್ಲವೇ ಅಗ್ರಜ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರಂ ಮೃಗಗಳಂತೆ ಕೊಂದ ವರಾಹವೇಷಧಾರಿ ಚೋರವೀರ್ ಅವನಂ ವರಾಹವೇಷಧಾರಿ ಚೋರವೀರ್ ಅವನಂ ಬಲ್ಲೆಯಾಯಿ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನು ಬಲ್ಲೆಯಾಯಿ ಬಲ್ಲೆಯಾಯಿ ನುಡಿಯಗ್ರಜ ಬಲ್ಲೆಯಾಯಿ ನುಡಿಯಗ್ರಜ ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ ಕೃಷ್ಣನು ಅಸ್ಥಿರಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಏರ್ಪಡಿಸು. ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ, ನಿರೀಕ್ಷಿಸಲಾರ. ಅಗ್ರಜಾನ್ವಿತ ಕೇಳಿ ಯದು ನನ್ವಿತ ಕೇಳಿ ಯದು ನಂದನನೋ ಅಣ್ಣ ಅಗ್ರಜಾನ್ವಿತ ಕೇಳಿ ಯದು ನಂದನನೋ ಪ್ರತಿಭಾನ್ವಿತ ಕೆಳೆಯ ವಿದುರನಂ ಸಂಧಿಸಲ್ ಯೋಗನ ಘನಕುಟೀರಕ್ಕೆ ಹೋದೀರ್ಪನೈ ಅಣ್ಣ ಸಹೋದರ ಘನಕುಟೀರಕ್ಕೆ ಹೋಗೀರ್ಪನೆ ಸಹಿಸಲ ಸದಳವು ಎನಗೆ ಅಗ್ರಜ ಕೃಷ್ಣನಾಗಲೇ ನಮ್ಮ ರಾಜಪ್ರಸ್ಥವನ್ನು ದಾಟಿ ಆ ವಿದುರನ ಪರ್ಣ ಕುಟೀರವನ್ನು ಆಶ್ರಯಿಸಿರುವನಂತೆ. ಛೆ, ಇದೆಂತಹ ಅವಹೇಳನ ಅಗ್ರಜ. ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತ ಪರಾಧೀರನು. ಅವರಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸದಿರು, ನಡೆ ಸಹೋದರ. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸಿದ್ದು ಅಪಮಾನಕರ. ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಭಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತವನ್ನು ಹೀರದೆ ಬಿಡುವುದಿಲ್ಲ. ಅಗ್ರಜ, ನೀನು ಅವನನ್ನು ಕ್ಷಮಿಸಬಹುದು, ಆದರೆ ಸಂಧಾನಕ್ಕೆಂದು ರಾಯಭಾರಿಯಾಗಿ ನಮ್ಮ ಮನೆಗೆ ರಾಜ್ಯಸಭೆಗೆ ಬಂದಿರುವ ಆ ಕೃಷ್ಣನ ಸಂಧಾನದ ಮಾತುಗಳಿಗೆ ತಕ್ಕ ಉತ್ತರವನ್ನು ನೀಡಿ ಕುರು ಪಾಂಡವರ ಸಂಧಾನವನ್ನು ನಿರಾಕರಿಸಿ ಅವನೊಳಗಿರುವ ಹಟ್ಟಹಾಸವನ್ನು ಮಟ್ಟ ಹಾಕಿ ಅವನ ರಾಯಭಾರಕ್ಕೆ ತಕ್ಕ ಶಾಸ್ತಿಯನ್ನು ಮಾಡದೆ ಬಿಡುವುದಿಲ್ಲ ಅಗ್ರಜ, ಮಾಡದೆ ಬಿಡುವುದಿಲ್ಲ. ದುರಾತ್ಮರಾದ ಪಾಂಡವರ ಮದವ ಮುರಿವೆ ನೀಕ್ಷಣ, ದುರಾತ್ಮರಾದ ಪಾಂಡವರ ಮದವ ಮುರಿವೆ ನೀಕ್ಷಣ. ಬಂಡ ಭೀಮನನ್ನು ವಧಿಸಿ ಛಲವ ಜಯಿಸಿ ಬರುವೆನಾ, ಬಂಡ ಭೀಮನನ್ನು ವಧಿಸಿ ಛಲವ ಜಯಿಸಿ ಬರುವೆನಾ. ಕುದುರಿ ಮೆರವ ಕುಂತಿಸುತ್ತರ ಶಿರವ ಕಡಿವೆ ನೀಕ್ಷಣ, ಕುದುರಿ ಮೆರವ ಕುಂತಿಸುತ್ತರ ಶಿರವ ಕಡಿವೆ ನೀಕ್ಷಣ. ದುರಾತ್ಮರಾದ ಪಾಂಡವರ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಈಕ್ಷಣ ಈಕ್ಷಣ ಈ ತಕ್ಷಣ. ಹೌದು ಅಗ್ರಜ, ನಾನಿನ್ನು ಬರುವೆನು. ಸಹೋದರ, ಸಹೋದರ,
ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಯನ್ನು? ಮದ ಗಜಗಳೆಷ್ಟೇ ಇದ್ದರು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ರಾಜಾದಿರಾಜನ ಈ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುರನ ಜೋಪಡಿಯನ್ನು ಆಶಿಸುತ್ತಿದ್ದಲೇ ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಈ ವೈರಾಗ್ಯಗಳನ್ನು ವಂಚಿತನಾಗಿರುವ ನೀನು ಇದನ್ನು ಹೇಗೆ ಸಹಿಸುವ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ಸಂಹಾರ ಮಾಡಲೆಂದೇ ಅವತರಿಸಿರುವನು. ಯಾರು ಅವನನ್ನು ಭಗವಂತನು ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ನಿನಗೆ ಎಂತಹ ಮಿತ್ರರಯ್ಯ. ಕಾರಣ ಇಲ್ಲದೆ ಅವರನ್ನು ಸಂಹರಿಸಿ ಉಗ್ರಸೇನನನ್ನು ನಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿದನು. ಇಂಥವನಿಗೆ ಮಣ್ಣನೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಬಳಿಯಲ್ಲಿ ಸಂಧಿ ಯಾಚನೆ ಬೇಡುವುದು ಏ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕೆತ್ತು ನಂತರ ಅದರೊಡನೆ ಸ್ವರಸ ಹಾಡಬಹುದಲ್ಲವೇ ಸುಯೋಧನ? ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವೇ ಹೆಚ್ಚು ಅವಶ್ಯಕತೆವಾದದ್ದು. ಕೃಷ್ಣನೇನಾದರೂ ನಿನ್ನ ಪಕ್ಷವಾಗಿ ವಹಿಸಿ ಬಂದಿದ್ದೇ ಆದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಷ್ಠಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ನಿನ್ನನ್ನು, ಅರ್ಜುನನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದೇಶದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಏನಯ್ಯ ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ಎಂದಿನಿಂದ ಅಭ್ಯಾಸ ಮಾಡಿದೆ ಸುಯೋಧನ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಂಬಂಧಿಸಿ ಆಶ್ರಯನ್ನು ಕೊಟ್ಟಿದ್ದೆ ಆದರೆ ಈಗ ತಾನೇ ನಿನ್ನ ಸಹೋದರ ಬಂದಿ ಹೋದನಲ್ಲ ಶಕೋರಿ, ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗುವೆ ಎಂದು. ಮತ್ತಿನಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅಧಿಕಾರವು ನಷ್ಟವಾಯಿತು. ಪುನಃ ಹೊಂದುವುದೆಂದರೆ ಏನು, ಸೇರುವುದೆಂದರೆ ಏನು? ರಣಕ್ಷೇತ್ರದಲ್ಲಿ ಸಡಿಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲರಾಜ. ನಿನ್ನ ಸಲಹೆ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ನಡೆ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ನೆನಪಿಸುವೆನು. ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ. ನಡೆ ಮಾವ. ನಡೆ ಕೌರವೇಶ್ವರ, ನಡೆ 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 ಕುರುಕುಲದ ರಣಕಲಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನೀನಾಗುವೆ ನರಬಲಿ. ಅಧಿಕಾರ ಇದೆ ಎಂದು
ಎಂದು ಕೊಬ್ಬಿ ಮೆರೆಯುತ್ತಿರುವೆಯೇನು? ಏನು ಎಷ್ಟು ದಿನ ಅಡಗಿರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಕೌರವ. ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ದರೆ ಹಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕೌರವ ಎಲ್ಲ ಕೂಡನ ಮಗನೇ, ದರೆ ಹಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೌರವ ಎಲ್ಲ ಕೂಡನ ಮಗನೇ, ಸೂರದನುವ ಇಳಿದು ಬರುವ ವೀರ ಪಾರ್ಥನು. ಪಾರ್ಥ, ಸೂರದನುವ ಇಳಿದು ಬರುವ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ತಿಳಿದೆದ್ದು ನಿಲ್ಲುವನು ಭೀಮಸೇನನು. ತಿಳಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ನನ್ನನ್ನು ಶಕುನಿ ಎಂದು ಕರೆದೆಯ ಕುಲದ್ರೋಹಿ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯೇನೋ? ಬಲ್ಲೆಯೇನೋ ಮೂಳೆ? ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಸುವನು ಕೇಳು. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿನ್ನಿಂದಲೇ ನಾಶಗೊಳ್ಳುವವರೇ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ವಂಶ. ಭೋರ್ಗರಿವ ಬಿರುಗಾಳಿಯನ್ನು ಧರೆಗೆ ಉರುಳುವಂತೆ ಭಾಡಿ ಮೆಚ್ಚಿನಂತೆ ಹಾರ್ಬಡಿಸಿ ಬರುತ್ತಿರುವ ಸಿಡಿಲು ಗುಡುಗು ಸಿಡಿಲುಗಳನ್ನು ಧಾರೆಗೆ ಉರುಳುವಂತೆ ಮಾಡಿ ನಿನ್ನ ಈ ಸಾಮ್ರಾಜ್ಯವು ಈ ಶಕುನಿಯ ಔಷಧ ಮಲೆಗೆ ಸಿಕ್ಕಿ ಕೊಚ್ಚಿ ಹೋಗಲೇ, ಕೊಚ್ಚಿ ಹೋಗಲೇ.
ನನ್ನನ್ನು ನಿನ್ನ ಹಿತೇಶಿ ಎಂದು ಬಾಯಿದಿರುವೆಯಾ? ಇಲ್ಲೋ ಇಲ್ಲೋ ಇಲ್ಲ, ನಾನು ನಿನ್ನ ಹಿತೇಶಿ ಅಲ್ಲೋ ಪೆಪ್ಪೆ. ನಾನು ನಿನ್ನ ಹಿತೇಶಿ ಅಲ್ಲವೋ ಪೆಪ್ಪೆ. ನಿನ್ನ ವಂಶವನ್ನೇ ನಿರ್ವಂಶಗೊಳಿಸಲೆಂದು ಶಪಥವನ್ನು ಗೈದಿರುವೆ ನಾನು, ಶಪಥವನ್ನು ಗೈದಿರುವೆ ನಾನು. ಕುರುವಂಶವನ್ನೇ ನಿರ್ವಂಶ ಮಾಡಲು, ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ ನಾನು, ಶಪಥವನ್ನು ಗೈದಿರುವೆ ನಾನು. ಜನರನ್ನು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ ನೀ ಅವರಿಗಿರಿಸಿ. ಜನರನ್ನು ಬಲುಬಾಧೆಗೊಳಿಸಿದ ನರಕದಲ್ಲೂ ಅವರನ್ನ ಬಲುಬಾಧೆಗೊಳಿಸಿದ ದುರ್ಮೂರ್ಖರನ್ನು ರಣದಿ ಮರಣಗೊಳಿಸಿವೆ ತರದೆ, ದುರ್ಮೂರ್ಖರನ್ನು ರಣದಿ ಮರಣಗೊಳಿಸಿವೆ ತರದಿ ಶಪಥವನ್ನು ಗೈದಿರುವೆ ನಾನು, ಶಪಥವನ್ನು ನಿರ್ಮೂಲಗೊಳಿಸಲು, ದುರ್ಮೂರ್ಖರನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆ ನಾನು. ಅಟ್ಟಹಾಸದಿ ಮೆರವ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವೆ ಅವರ ರಣಹದ್ದಿನಂತೆ. ಅಟ್ಟಹಾಸದಿ ಮೆರವ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವೆ ಅವರ ರಣಹದ್ದಿನಂತೆ. ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ, ಏ ಕೌರವ, ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ, ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆ ನಾನ್. ಕುರುವಂಶವನ್ನೇ ನಿರ್ಮೂಲಗೊಳಿಸಲ್, ಕುರುವಂಶವನ್ನೇ ನಿರ್ಮೂಲಗೊಳಿಸಲ್ ಶಪಥವನ್ನು ಗೈದಿರುವೆ ನಾನ್, ಶಪಥವನ್ನು ಗೈದಿರುವೆ ನಾನ್, ಶಪಥವನ್ನು ಗೈದಿರುವೆ ನಾನ್. ವಾಸುದೇವ ವಾಸುದೇವ ವಸುದೇವ ಸುತನೇ ಹೇ ಮುಕುಂದ, ವಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವ ನೆನೆವುದು ಮನಕಾನಂದ, ನಿನ್ನ ನಾಮವ ನೆನೆವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ. ದೇವಕಿ ಸುತನೇ ಕೃಷ್ಣ,
ಸುತನೆ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರಳು ಮುಕ್ತಿ ಪ್ರದಾತ ದಾಸ ದಾಸರಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮರೆತು ಹೇಳಿದಾಕ್ಷಣ ಭಯವನೆತ್ತವನೇ ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ ಪ್ರಹ್ಲಾದನ ಮರೆ ಕೇಳಿದಾಕ್ಷಣ ಅಭಯವನೆತ್ತವನೇ ಮಾತೆ ಸಹೋದರ ಮಾವ ಕಂಸನ ನಾಶವಾಗೈದವನೇ ತಾನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವರ ನೀಲ ಮಾದರಿ ದಾನವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ಆಹಾ ನಾನು ಮಾಡಿದ ಇಂದಿಗೆ ನಿಶೇಷವಾಯಿತು. ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನ ಸಕಲ ಜೀವಿಗಳು ಸಮಸ್ತಕ್ಕೂ ಕರ್ತನು ಅಂಥ ಕರುಣಾನಿಧಿಯು ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಕಾಣಲು ನಿನ್ನ ಸಿರಿಪಾದವನ ಕೃಷ್ಣ ಕಾಣಲು ನಿನ್ನ ಸಿರಿಪಾದವನ ಪ್ರಾಣದೊಂದುಳಿದು ಕಾದಿಹನಯ್ಯ ಪ್ರಾಣದೊಂದುಳಿದು ಕಾದಿಹನಯ್ಯ ದೀನನೊಳ್ಳಿ ದಯ ಇಂದಿಗೆ ತೋರುವೆ ದೀನನೊಳ್ಳಿ ದಯ ಇಂದಿಗೆ ತೋರುವೆ ವಸುದೇವ ಸುತನೇ ಹೇ ಮುಕುಂದ ಅನೇಕ ಮನುಮಾನರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇ ನನ್ಯಾಯವಗೈದಿರುವೆನು ಹರಿಯೇ ಅನೇಕ ಮನುಮಾನರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇ ನನ್ಯಾಯವಗೈದಿರುವೆನು ಹರಿಯೇ ನಾನೇ ನಂದ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ಪರಮಾತ್ಮ ನಾನೇ ನಂದ ಪ್ರಹ್ಲಾದನಲ್ಲ ಕೇವಲ ಮಾನವನು
ಅವರಿಗಿದ್ದಂತ ಮೋಕ್ಷದ ಪದವಿ ನಾನು ಬೇಡಲಲ್ಲೇ ವಸುದೇವ ಸುತನೇ ಏ ಮುಕುಂದ ಏ ಮುಕುಂದ ಏ ಮುಕುಂದ ಏ ಮುಕುಂದ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಕಾಯ್ದಿಸಿಕೊಳ್ಳುವೆನು. ಇದು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ವಿದುರ, ಭಕ್ತಾಗ್ರಣ್ಯ, ಪರಮಾತ್ಮ, ಭಕ್ತ ಶಿರೋಮಣಿ, ಬಂದೆಯ ಕುಶಲವೇ? ಬಂದೆಯ ನನ್ನ ತಂದೆ ಗೋವಿಂದ. ಜ್ಞಾನಿ ಭೀಷಣಿ ನಿಗ್ರಾಶವಿತ್ತ ಪ್ರಭು ಬಂದ ಮನೆಗೆ, ಜ್ಞಾನಿ ಭೀಷಣಿ ನಿಗ್ರಾಶವಿತ್ತ ಪ್ರಭು ಬಂದ ಮನೆಗೆ, ದೀನ ಕುಚೇಲ ಪರಮ ಗೆಳೆಯ ಹರಿ ಪಾದವನು ಬೆಳೆಸಿದ ನನ್ನ ಕುಟೀರದೊಳಗೆ. ಇನ್ಯಾವ ಸ್ಥಿತಿಗಿಳಿದರು ಸರಿ, ಇನ್ಯಾವ ಸ್ಥಿತಿಗಿಳಿದರು ಸರಿ ಅನ್ನಿ ಜೀವನ ಮಂದಾಸವ ಬೀರಿ, ಮಂದಾಸವ ಬೀರಿ ಬೆಳಗಿದೆನ್ನ ಮನದಂಗಳದ ಮುಕುಂದ. ಆನಂದ ಮಾದಾನಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ, ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ, ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ, ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನ್ನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಶಿಯೋಗವಿದು, ಮಾಧವನ ಪಾದಗಳ ಪೂಜಿಸುವ ಶಿಯೋಗವಿದು. ಕಂಗಳ ಬೆಳಗಿದ ಮಂಗಳ ಮೂರ್ತಿ, ಕಂಗಳ ಬೆಳಗಿದ ಮಂಗಳ ಮೂರ್ತಿ, ನಾಗಾಶಯನನ ಆಗಮನದಿಂದ, ನಾಗಾಶಯನನ ಆಗಮನದಿಂದ, ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ, ಪ್ರಥಮ ಪ್ರಣಾಮಗಳು ನಿನಗೆ ಮುರಳಿ ಮೋಹನನೇ.
ದಾಮೋದರ ದಶ ಪ್ರಣಾಮಗಳು ನಿನಗೆ ದಾಸ ವಂದಿತನೇ. ಚಕ್ರಪಾಣಿ ಶತ ಪ್ರಣಾಮಗಳು ನಿನಗೆ ಶಂಕು ಚಕ್ರಧರನೇ, ಶಂಕು ಚಕ್ರಧರನೇ. ಲಕ್ಷ್ಮೀಶ ಕೋಟಿ ಪ್ರಣಾಮಗಳು ನಿನಗೆ, ಕೋಟಿ ಪ್ರಣಾಮಗಳು ನಿನಗೆ, ಒಂದು ನಾಮಕ್ಕೆ ಸಾಟಿ ಶ್ರೀಹರಿ. ಕೃಷ್ಣ ನಾನಾದೆ ಹಿಂದಿಗೆ ಮಹಾದನ್ಯ, ನಾನಾದೆ ಹಿಂದಿಗೆ ಮಹಾದನ್ಯ. ವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾದನ್ಯ, ನಾನಾದೆ ಇಂದಿಗೆ ಮಹಾದನ್ಯ. ಪರಮಾತ್ಮ ರವಿ ಕಿರಣ ಬೀಳದ ಕೊಳದ ಶೋಭಾಯಮಾನವಂತೆಯು, ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯು, ದೊರೆ ಇಲ್ಲದ ಅರಮನೆಯಂತ ಇದ್ದ ನನ್ನ ಕುಟೀರವು ನಿನ್ನ ಪಾದಾಗಮನದಿಂದ ಪಾವನವಾಯಿತು. ಪರಂಧಾಮ ಪಾವನವಾಯಿತು. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ, ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ? ಅಖಿಲಾಂಡೇಶ್ವರ, ಸಕಲ ಲೋಕಗಳ ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ನಾನು ಏನು ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗೋಣವೆಂದೇ ಬಂದದ್ದು. ಆದರೆ ನಿನ್ನೀ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಯವರೆಗೂ ಸೆಳೆತಂದಿರುವುದು. ಅಂದರೆ ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೀ ಗುಣಸಾಗರ. ವಿದುರ, ಪರಮಾತ್ಮ ವಿದುರ, ನಿನ್ನೀ ಗುಣಸಾಗರ. ನುಡಿಯಮೃತಮಯ ಮಧುರ, ಭಕ್ತಿಯು ಜಗದಿಯ ಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನೀ ಗುಣಸಾಗರ. ನುಡಿಯಮೃತಮಯ ಮಧುರ, ಭಕ್ತಿಯು ಜಗದಿಯ ಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ಪರಮಾತ್ಮ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಹೌದಲ್ಲವೇ? ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ
ಕ್ರೋಧ ಮದ ಮೋಹವ ತ್ಯಜಿಸಿ. ವಿದುರ, ಪರಮಾತ್ಮ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯೊಳು ನಿನಗೆಡೆ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸಮರಿಹರೆ. ಧರೆಯೊಳು ನಿನಗೆಡೆ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸಮರಿಹರೆ. ಇದನರಿಯದೆ ನೀ ಪಾಮರನಂತೆ, ಇದನರಿಯದೆ ನೀ ಪಾಮರನಂತೆ ವಿದುರ, ನಿನ್ನೀ ಗುಣಸಾಗರ. ನುಡಿ ಅಮೃತಮಯ ಮಧುರ, ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ. ವಿದುರ, ವಿದುರ, ವಿದುರ. ವಿದುರ, ವಿದುರ, ಪರಮಾತ್ಮ, ಹೀಗೆ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎದೆಗೊಡುವ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಹರಿಯೇನೆ ವಿದುರ. ಪರಮಾತ್ಮ, ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಇದ್ದ ಹಾಲನ್ನು ಈದೀಗ ನಿನಗೆ ಪ್ರಸಾದ ರೂಪದಲ್ಲಿ ಅರ್ಪಿಸಿ ನಾನೇ ಸೇವಿಸಿಬಿಟ್ಟನಲ್ಲ. ವಿದುರ, ಪರಮಾತ್ಮ, ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ? ಅದನ್ನೇ ತಂದು ಕೊಡುವಿದರ. ಆಗಲಿ ಪರಮಾತ್ಮ. ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಏನು ನಂದನ, ಏನು ಹೇಳಲಿ? ಈಗ ತಾನೇ ನಿನಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟನಲ್ಲ. ಏನು ಪ್ರಸಾದ ರೂಪದಲ್ಲಿ ನೀನು ಸೇವಿಸಿಬಿಟ್ಟೆ? ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ? ಅದನ್ನೇ ತಂದುಕೊಡು. ಹಾಗಾದರೆ ತಂದು ಕೊಡುವೇನು? ಯಾವ್ದಾಗಿರೋದು ಮಿಸ್ಟಿಕಾದ? ವಿದುರ, ಪರಮಾತ್ಮ, ಏಕೆ ತವಕಿಸುತ್ತಿರುವೆ? ಕ್ಷೀರ ಏನು? ಗೋಮಾತೆಯ ಕ್ಷೀರವೇ ನನಗತ್ಯಂತ ಪ್ರಿಯವಾದ ಆಹಾರವದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಒಂದು ಇಡೀ ಅವಲಕ್ಕಿಯ ಸಾರವು ಹಬ್ಬ ಈಗಲೂ ಸವಿದಂತಿದೆ. ಮತ್ತು ಶಬರಿಯ ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಮರೆಯುವಂತೆಯೇ ಇಲ್ಲ. ಈಗ ನಿನ್ನಲ್ಲಿರುವ ಈ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲೆಂದು ಭಾವಿಸಿರುವೆನು ವಿದುರ. ಎಲ್ಲಿ? ಅದನ್ನೇ ತಂದುಕೊಡು. ನೋಡಿದೆಯಾ ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಿಂದ ನಿನ್ನ ತುದಿ ನಾಲಿಗೆಯೂ ನೆನೆದಿಲ್ಲ ತಂದೆ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಆಶ್ಚರ್ಯ, ಆಶ್ಚರ್ಯ, ಪರಮಾಶ್ಚರ್ಯ. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಹಾಲಿಂದ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ವಿದುರ, ಅದು ಅಲ್ಲಿ ನೋಡು. ಧನ್ಯನಾದನು ಮುಕುಂದ, ಧನ್ಯನಾದನು. ಬ್ರಹ್ಮಾಂಡ ದೇಶಂ
ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಮರಳೇಗರ ಕರುಣಾಕರ ಪಾಲಿಸೈ ಶ್ರೀಧರ ರೇಗರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಜಯನ ಚಿರ ಸಾಗರ ಜಯನ ಪರಮಾತ್ಮ ವಾಮನ ರೂಪದ ಬಲಿಯರ ನಿನ್ನ ನಾಮಾಮೃತೇಯವು ಬಲುವ ಮನ ವಾಮನ ರೂಪದ ಬಲಿಯರ ನಿನ್ನ ನಾಮಾಮೃತೇಯವು ಬಲುವ ಮರ ಪಾಮರಳೋನೆ ಕರುಣೆಯ ತೋರೆ ಪಾಮರಳೋನೆ ಕರುಣೆಯ ತೋರೆ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಜ್ಞನಾಗಿ ಮಾಡಿದೆ. ನಿನ್ನನ್ನು ಸುಪುತ್ರನಾಗಿ ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೊರಟಿರುವೆನು. ಹೌದು, ಭಕ್ತರಾದ ಪಾಂಡವರಿಗೆ ದೂತ್ಯವನ್ನು ವಹಿಸಿ ಭಕ್ತ ರಕ್ಷಣೆಂಬ ಬಿರುದನ್ನು ಪಾಲಿಸಿದೆ. ದೇವ, ನಿನ್ನ ಮಹಿಮೆನೆಷ್ಟು ಕೊಂಡಾಡಿದರೂ ಸಾಲದು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ದೊರಕಿಸಿಕೊಡು. ವಿದುರ, ಪರಮಾತ್ಮ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಡಿಸುವರನು ಸದೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಡಿಸುವರನು ಸದೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ಮೃತಯ ಸುತರು ಸದ್ಧರ್ಮದೊಳಿರಲು. ವಿದುರ, ಪರಮಾತ್ಮ ಮೃತಯ ಸುತರು ಸದ್ಧರ್ಮದೊಳಿರಲು. ಅತಿವೆತೆಯಿತ್ತರು ಕುರುನಂದನರೋ. ಹೌದು ವಿದುರ, ಅತಿವೆತೆಯಿತ್ತರು ಕುರುನಂದನರೋ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ತದೆ ಬಡೆಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ವದಿಂದರವ ಕೂಲವನ್ನು ಧರಿಸೈಸುವುದೇ.
ನಾನೆಂದು ಬಲು ಗರ್ವದಿಮ್ಮೆರವ ಗುರುಕುಲವನ್ನು ಧರಿಸೈಸುವುದೇ ಕೆಣಗೆ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ ಕೆಣಗೆ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಾಂಧರವರ ಸಂಪದನ ಗೈವ ವಿದಿಷ್ಟರಿಗೆ ಜಯಂ ತೆರಗೊಳಿಪ ಬಿಡಲಾರೆ ಕೇಳುವಿದುರ ಧರ್ಮವ ಅದಗಿಡಿಸುವರನ್ನು ಸದೆ ಬಡೆಯದೆ ಬಿಡಲಾರೆ ಕೇಳುವಿದುರ ಪರಮಾತ್ಮ, ನಮ್ಮ ಸೋದರತ್ಯವರಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದು ನಡೆಯದಂತಹ ವಿಚಿತ್ರ ಪ್ರಸಂಗವು ಅಲ್ಲಿ ನಡೆಯುವುದು. ಪರಮಾತ್ಮ. ವಿದುರ, ಇನ್ನೊಂದು ಮಾತು. ನೀನು ಅಲ್ಲಿಗೆ ಬರುವ ಮುನ್ನ ನಿನ್ನ ಬಳಿಯಲ್ಲಿರುವ ಧನಸ್ಸನ್ನು ತೆಗೆದುಕೊಂಡು ಬಾ. ಅದರಿಂದ ಅಲ್ಲೊಂದು ಮಹತ್ ಕಾರ್ಯವಾಗಬೇಕಾಗಿದೆ. ಪರಮಾತ್ಮ, ನೀನಿದ್ದ ಸ್ಥಳದಲ್ಲಿ ಈ ವಿಚಿತ್ರ ಪ್ರಸಂಗವು ನಡೆಯಬಾರದೇ ಕೃಷ್ಣ? ಶ್ರೀ ಹರೇ ಶ್ರೀ ಹರೇ ಶೌರ್ಯ ಮುರಾರೇ ಶೌರ್ಯ ಮುರಾರೇ ನಿನ್ನ ದಾಸನಯ್ಯ ಹರಿ, ನಾವು ನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ. ಕೈ ಬಿಡದೆ ನೀಯನ್ನ ಪಾಲಿಸಿದರೆ, ಕೈ ಬಿಡದೆ ನೀಯನ್ನ ಪಾಲಿಸಿದರೆ, ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ. ನೆನೆಯಲು ನಿನ್ನ ನಾಮ ಪಾಪನಾಶನ, ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ. ನೆನೆಯಲು ನಿನ್ನ ನಾಮ ಪಾಪನಾಶನ, ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ. ಲೋಕದ ಸರ್ವ ಸೇರಿದು ನೀನೆ ಕಾರಣ, ಕೃಷ್ಣ. ಲೋಕದ ಸರ್ವ ಸಿರಿಗು ನೀನೆ ಕಾರಣ, ಲೋಕದ ಸರ್ವ ಸಿರಿಗು ನೀನೆ ಕಾರಣ. ಬಾಮಾರಮಣ ಭವಭಯ ಹರಣ, ಬಾಮಾರಮಣ ಭವಭಯ ಹರಣ. ಶ್ಯಾಮಲಕಾಯ ಶ್ರೀಕೃಷ್ಣ, ಶ್ಯಾಮಲಕಾಯ ಶ್ರೀಕೃಷ್ಣ. ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿ. ಕೈ ಬಿಡದೆ ನೀಯನ್ನ ಪಾಲಿಸಿದರೆ, ಕೈ ಬಿಡದೆ ನೀಯನ್ನ ಪಾಲಿಸಿದರೆ, ನಾನಿನ್ನ ದಾಸನಯ್ಯ ಹರಿ, ನಾನಿನ್ನ ದಾಸನಯ್ಯ ಹರಿ. ಶ್ರೀ ಹರೇ